ಎಲ್ಲ ಕಡೆ ನೋಡಿದ್ರು ಕೆ ಮ್ಯೂಸಿಕ್ಕು, ಕೊರಿಯನ್ ಮ್ಯೂಸಿಕ್ಕು, ಕೊರಿಯನ್ ಡ್ರಾಮಾಸು, ಕೊರಿಯನ್ ವ್ಲಾಗ್ಸು, ಕೊರಿಯನ್ ಬ್ಯೂಟಿ ಪ್ರಾಡಕ್ಟ್ಸು ಎಲ್ಲ ಫೇಮಸ್ ಆಗ್ತಾಯಿದೆ. ಹಾಗೆ ಹೆಚ್ಚಿನವ್ರಿಗೆ ಕೊರಿಯಾ ಹೋಗಬೇಕು, ಸೌತ್ ಕೊರಿಯಾಗೆ ಹೋಗಬೇಕು, ವಿಸಿಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ನಾನು 1-2 ವರ್ಷಗಳ ಹಿಂದೆ ಕೊರಿಯಾ ವಿಸಿಟ್ ಮಾಡೋಂಥ ಒಂದು ಅಪಾರ್ಚುನಿಟಿ ಸಿಕ್ಕಿತ್ತು. 1 ತಿಂಗಳು ಅಲ್ಲಿದ್ದು ಬಂದಿದ್ದೀನಿ. ಸೊ ಇದರ ಎಕ್ಸ್ಪೀರಿಯನ್ಸಿಂದ ನಾನು ನಿಮಗೆ ಇವತ್ತು ಯಾವ ರೀತಿ ನೀವು ಸೌತ್ ಕೊರಿಯಾ ವೀಸಾಗೆ ಅಪ್ಲೈ ಮಾಡ್ಬೋದು ಅಂತ ತಿಳಿಸ್ತೀನಿ. ಇದು ಯಾಕೆ ಮುಖ್ಯವಾದ್ದು ಅಂದರೆ, ಭಾರತೀಯರಿಗೆ ಎಸ್ಪೆಷಲಿ ವೀಸಾ ಪ್ರಾಸೆಸನ್ನು ನೀಟಾಗಿ ಫಾಲೋ ಮಾಡದೆ ವೀಸಾ ಅಪ್ಲೈ ಮಾಡಿದಾಗ ವೀಸಾ ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಆದಮೇಲೆ ನಾವು ಏನು ಮಿಸ್ಟೇಕ್ ಆಯಿತು ಅಂತ ನೋಡೋ ಬದಲು ವೀಸಾ ಅಪ್ಲೈ ಮಾಡೋ ಬದಲೇ ನೀವು ಫುಲ್ ಸ್ಟೆಪ್ಪನ್ನು ನೋಡಿಕೊಂಡ್ರೆ ನಿಮ್ಮ ವೀಸಾ ಪ್ರಾಸೆಸ್ಸು ಈಸಿ ಆಗುತ್ತೆ. ಯಾವುದೇ ರೀತಿಯ ತೊಂದರೆ ಇರಲ್ಲ, ನಿಮಗೆ ಯಾವುದೇ ರೀತಿಯ ಟೆನ್ಷನ್ನು ಬೇಕಾಗಿರಲ್ಲ, ಯಾವುದೇ ರೀತಿಯ ಏಜೆಂಟ್ಗಳ ಹತ್ರ ಹೋಗುವಂಥ ಅವಶ್ಯಕತೆಯೂ ಬರಲ್ಲ. ಡಾಕ್ಯುಮೆಂಟ್ಸ್ ಮಾತ್ರ ನೀವು ನೀಟಾಗಿ ಪ್ರಿಪೇರ್ ಮಾಡಿ ಮತ್ತು ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಮತ್ತು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದರ ಫುಲ್ ಪ್ರಾಸೆಸ್ಸು ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ಅದೇ ನೀವು ಗ್ರೂಪಲ್ಲಿ ಹೋಗ್ತೀರಾ, ಗ್ರೂಪ್ ಟ್ರಾವೆಲ್ ಮಾಡ್ತೀರಾ, ಏಜೆಂಟ್ಗಳ ಮುಖಾಂತರ ಅಥವಾ ಟ್ರಾವೆಲ್ ಏಜೆನ್ಸಿ ಜೊತೆ ಹೋಗ್ತೀರಾ ಅಂತಂದರೆ ನಿಮಗೆ ಕೊನೆಗೆ ಒಂದು ಇದರ ಇನ್ಫಾರ್ಮೇಷನ್ನ ಕೊಡ್ತೀನಿ. ನಿಮಗೆ ಏನು ಬೆನಿಫಿಟ್ ಇದೆ ಮತ್ತು ಹೇಗೆ ನೀವು ಹೋಗ್ಬೋದು ಅಂತ. ಟ್ರಾವೆಲ್ ಏಜೆನ್ಸಿ ಮುಖಾಂತರ ನೀವು ಹೋಗ್ಬೋದು. ಈ ವಿಡಿಯೋ ಸ್ಪೆಷಲಿ ಸೋಲೋ ಟ್ರಾವೆಲ್ಸ್ಗಳಿಗೆ, ಅಥವಾ ನೀವು ವ್ಲಾಗ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ, ಅಥವಾ ನೀವು ಕೊರಿಯಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ, ನೀವು ಬಜೆಟ್ ಟ್ರಾವೆಲಲ್ಲಿದ್ದೀರಾ ಅಂತಂದರೆ ನೀವು ಆರಾಮಾಗಿ ಈ ವಿಡಿಯೋನ ನೋಡಿ ಈಸಿಯಾಗಿ ನೀವು ಕೊರಿಯನ್ ವೀಸಾಗೆ ಅಪ್ಲೈ ಮಾಡೋದಕ್ಕಾಗುತ್ತೆ. ಓಕೆನಾ? ಕೊನೆ ತನಕ ಇರ್ತೀರಾ? ಥಮ್ಸ್ ಅಪ್ ಕೊಡಿ, ಒಂದು ಲೈಕ್ ಕೊಡಿ ವಿಡಿಯೋಗೆ. ಫಸ್ಟ್ ಪ್ರಾಸೆಸ್ಸು ಏನಂತಂದರೆ, ನಮ್ಗೆ ಮೆಂಟಲಿ ನಾವು ಪ್ರಿಪೇರ್ ಆಗಬೇಕಾಗತ್ತೆ. ಏನಕ್ಕಂದರೆ ಹೊರ ದೇಶಕ್ಕೆ ಹೋಗೋದು ಅಂತ ಹೇಳಿದಾಗ ನಮಗೆ ಒಂಥರ ಡೌಟ್ ಬರುತ್ತೆ. ಹೊರ ದೇಶಗಳಲ್ಲಿ ಯಾವ ರೀತಿ ಜನರಿರ್ತಾರೆ, ಯಾವ ರೀತಿ ಕಲ್ಚರ್ ಇರುತ್ತೆ, ನಾವು ಆ ರೀತಿಯ ಒಂದು ಸೆಟಪ್ಪಲ್ಲಿ ಅಡ್ಜಸ್ಟ್ ಆಗೋಕ್ಕಾಗತ್ತಾ, ಅಥವಾ ಅಲ್ಲಿಯ ಫುಡ್ ಹೇಗಿರುತ್ತೆ, ಈ ಎಲ್ಲ ಪ್ರಶ್ನೆಗಳು ಇರ್ತವೆ. ಮತ್ತು ಒಂದು ಭಯನೂ ಇರುತ್ತೆ. ಅಲ್ಲಿಯ ಲ್ಯಾಂಗ್ವೇಜ್ ಏನು, ಅಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದಾ, ಇದೆಲ್ಲ ಇರುತ್ತೆ. ಸೊ ಫಸ್ಟ್ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು. ನಮಗೆ ಯಾವಾಗಲೂ ಒಂದು ಮನಸ್ಸಲ್ಲಿ ಇರುತ್ತೆ ಅಂದರೆ, ನಾನು ಬದಲಾಗಬೇಕು, ನಾನು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಹೊರಹೊಮ್ಮಬೇಕು, ಒಳ್ಳೆಯ ಒಂದು ಸೆಟಲ್ ಆಗಿ ಇರಬೇಕು ಅಂತ, ಮತ್ತು ನಮ್ಮ ಸೊಸೈಟಿಲಿ ಚೆನ್ನಾಗಿ ಕಾಣಬೇಕು ಅಂತ ನಮಗೆ ಯಾವಾಗಲೂ ಆಸೆ ಇರುತ್ತೆ. ಈ ರೀತಿಯ ಟ್ರಾವೆಲ್ ಮಾಡಿದಾಗ ನಮ್ಮ ಒಂದು ಯೋಚನಾ ಶಕ್ತಿಗಳು ಬದಲಾಗುತ್ತೆ. ಸೊ ನಾವು ಇವಾಗ ವೀಸಾ ಪ್ರೊಸೆಸನ್ನು ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳು ಯಾವುದೆಲ್ಲ ಅಂತ ನೋಡೋಣ. ಮೊದಲನೇದು ನಿಮ್ಮ ಪಾಸ್ಪೋರ್ಟು, ವ್ಯಾಲಿಡ್ ಪಾಸ್ಪೋರ್ಟು. ಮಿನಿಮಮ್ಮು 6 months to 1 year ವ್ಯಾಲಿಡಿಟಿ ಇರಲೇಬೇಕು. ಅದಕ್ಕಿಂತ ಕಮ್ಮಿ ವ್ಯಾಲಿಡಿಟಿ ಇದ್ದರೆ ವೀಸಾ ಪ್ರಾಸೆಸ್ ಆಗೋದೇ ಇಲ್ಲ. ಎರಡನೇದು ನಿಮ್ಮ ಪಾಸ್ಪೋರ್ಟ್ ಫೋಟೋಸ್ಗಳು, ಪಾಸ್ಪೋರ್ಟ್ ಸೈಜ್ನ ನಿಮ್ಮ ಭಾವಚಿತ್ರಗಳು. ನೀವು ಯಾವುದೇ ಸ್ಟುಡಿಯೋದಲ್ಲಿ ಹೋಗಿ ತೆಗೆಸ್ಕೊಂಬರ್ಬೋದು. ರೀಸೆಂಟಾಗಿರೋ ಫೋಟೋನೇ ಇರಬೇಕು. 10 ವರ್ಷ ಹಳೆಯದು, ನೀವು 10th ಮಾರ್ಕ್ಸ್ ಕಾರ್ಡಲ್ಲಿ ಹಾಕಿರೋ ಫೋಟೋಗಳು, ಅದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ವೀಸಾ ಅಪ್ಲಿಕೇಶನ್ ಫಾರ್ಮ್, ಅದನ್ನು ನೀವು ಎಲ್ಲಿಂದ ಡೌನ್ಲೋಡ್ ಮಾಡಬೇಕು ಅಂತ ನಿಮಗೆ ಮುಂದೆ ಹೇಳ್ತೀನಿ. ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ಗಳು, ನಿಮ್ಮ 6 ತಿಂಗಳ ಹಿಂದಿನ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು. ಯಾವುದ್ರಲ್ಲಿ ನೀವು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತೀರಾ, ಯಾವುದ್ರಲ್ಲಿ ನೀವು ಜಾಸ್ತಿ ಫಂಡ್ಸನ್ನು ಇಡ್ತೀರಾ, ಅದರ ಫುಲ್ ಬ್ಯಾಂಕ್ ಸ್ಟೇಟ್ಮೆಂಟ್ ಡೀಟೇಲ್ಸ್ನ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ITR ರಿಟರ್ನ್ ಫೈಲ್ ಮಾಡಿರೋಂಥ, ITR ಫೈಲ್ ಮಾಡಿರೋಂಥ ರಿಸಿಪ್ಟ್ ಬರುತ್ತಲ್ಲ, ಅದನ್ನು ನೀವು ಇಟ್ಕೊಬೇಕಾಗತ್ತೆ. ಆಮೇಲೆ ನೀವು ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅದರ ಜಾಬ್ ಪ್ರೂಫ್, ಪೇ ಸ್ಲಿಪ್ ಆಗಿರ್ಬೋದು, ನಿಮ್ಮ ID ಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು. ನೀವು ಜಾಬಲ್ಲಿದ್ದೀರಾ ಅಂತ ಒಂದು ಪ್ರೂಫ್ ತೋರಿಸ್ಬೇಕು. ಅಥವಾ ನೀವು ಬಿಸ್ನೆಸ್ಸಲ್ಲಿದ್ದೀರಾ ಅಂತ ಬಿಸ್ನೆಸ್ ಪ್ರೂಫು, GST ಪ್ರೂಫ್ ಇರ್ಬೋದು, ಅಥವಾ ಬಿಸ್ನೆಸ್ ಪ್ರೊಪ್ರೈಟರ್ಶಿಪ್ ಇದೆಯಾ, ಅಥವಾ ನಿಮ್ಮದು ಪಾರ್ಟ್ನರ್ಶಿಪ್ ಇದೆಯೋ, ಅದು ಬಿಸ್ನೆಸ್ಸಲ್ಲಿ ಡಾಕ್ಯುಮೆಂಟ್ಸ್ಗಳಿರ್ತಾವಲ್ಲ, ಅದರ ಪ್ರೂಫ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ಆಮೇಲೆ ನಿಮ್ಮ ಫ್ಲೈಟ್ ಐಟಿನರಿ ಬೇಕಾಗುತ್ತೆ. ನೀವು ಯಾವ ದಿನ ಟ್ರಾವೆಲ್ ಮಾಡೋಕ್ಕಿದ್ದೀರಾ, ಯಾವ ದಿನ ವಾಪಸ್ ಬರೋಕ್ಕಿದ್ದೀರಾ, ಇದರ ಡೀಟೇಲ್ಸು, ಮತ್ತು ಹೋಟೆಲ್ ಬುಕ್ಕಿಂಗ್ ಡೀಟೇಲ್ಸು. ಕೆಲವೊಂದು ಸಲ ಇದನ್ನು ಆಪ್ಷನಲ್ಲಿ ಇಡ್ತಾರೆ. ನಾನು ನಿಮಗೆ ರೆಕಮೆಂಡ್ ಮಾಡೋದು, ನೀವು ಫುಲ್ ಪ್ಲ್ಯಾನ್ ಮಾಡ್ಕೊಂಡೇ ಹೋಗಿ. ಟಿಕೆಟ್ ಬುಕ್ ಮಾಡಬೇಕಾದ್ರೆ ಫುಲ್ ರಿಫಂಡ್ ಬರೋ ಅಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಟ್ಕೊಳ್ಳಿ, ಅದೇ ಬೆಸ್ಟು. ಕೆಲವೊಂದು ಸಲ ಟಿಕೆಟ್ ಬುಕ್ ಆಗಿಲ್ಲ ಅಂದರೂ ನಿಮ್ಮದು ವೀಸಾ ಪ್ರಾಸೆಸ್ ಆಗುತ್ತೆ. ಐಡಿಯಲಿ ನೀವು ಬುಕ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಹೋಟೆಲ್ ಬುಕ್ಕಿಂಗ್ ಇರೋದು ಒಳ್ಳೆಯದು. ಮತ್ತು ನಿಮ್ಮ ಬೇಸಿಕ್ ಟ್ರಾವೆಲ್ ಪ್ಲ್ಯಾನು ಇದ್ರೂ ತುಂಬ ಒಳ್ಳೆಯದಾಗುತ್ತೆ. ಬೇಸಿಕ್ ಟ್ರಾವೆಲ್ ಪ್ಲ್ಯಾನ್ ಅಂದರೆ ನೀವು
ಕೊರಿಯಾದಲ್ಲಿ ಏನೆಲ್ಲ ಮಾಡೋಕ್ಕಿದ್ದೀರಾ, ಎಲ್ಲಿ ಹೋಗಿ ಉಳ್ಕೊಳ್ತಾ ಇದ್ದೀರಾ, ಯಾವ್ಯಾವ ಹಿಸ್ಟಾರಿಕಲ್ ಪ್ಲೇಸನ್ನು ವಿಸಿಟ್ ಮಾಡ್ತಾ ಇದ್ದೀರಾ, ಮಾಲ್ಸ್ಗೆ ಹೋಗ್ತಾ ಇದ್ದೀರಾ ಅಥವಾ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದೀರಾ, ಎಲ್ಲವನ್ನು ನೀವು ಡಿಟೇಲಾಗಿ ತಿಳಿಸ್ಬೇಕಾಗುತ್ತೆ. ಇದು ಬೇಸಿಕ್ ಆಗಿರೋಂಥ ಟ್ರಾವೆಲ್ ಪ್ಲ್ಯಾನ್. ನೀವು ಈ ಡಾಕ್ಯುಮೆಂಟೇಷನನ್ನು ತಯಾರು ಮಾಡೋ ಮೊದಲು ನಿಮಗೊಂದು ಹೆದರಿಕೆ ಇರುತ್ತೆ. ಏನು ಕಷ್ಟ ಇರುತ್ತಪ್ಪ ನಮಗೆ, ಇದು ವೀಸಾ ಸಿಗುತ್ತೋ ಇಲ್ವೋ, ನಾವು ಸಣ್ಣ ಹಳ್ಳಿಯಿಂದ ಬರ್ತಾಯಿದ್ದೀವಿ, ಹಾಗೆ ಹಿಂಗೆ ಅಂತ ಯಾವ್ಯಾವ ರೀತಿಯ ಬೇರೆ ರೀತಿಯ ಯೋಚನೆಗಳಿರ್ತವೆ. ನೀವು ಒಂದು ಸಲ ಈ ಡಾಕ್ಯುಮೆಂಟ್ಸ್ಗಳನ್ನು ತಯಾರು ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಆವಾಗ ನಿಮ್ಮ ಹೆದರಿಕೆ ಭಯ ಕಮ್ಮಿ ಆಗ್ತಾ ಬರುತ್ತೆ. ಹೌದಾ ಅಲ್ವಾ ಅಂತ ನಿಮ್ಗೆ ಮತ್ತೆ ತಿಳಿಸಿ ಸ್ಟಾರ್ಟ್ ಮಾಡಿದ್ಮೇಲೆ. ಕೆಲವ್ರದ್ದು ಇದು ಮೊದಲನೇ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರ್ಬೋದು, ಅಥವಾ ಕೆಲವರು ಹತ್ತಿರದಲ್ಲಿರುವಂಥ ದೇಶಕ್ಕೆ ಹೋಗಿದ್ದಾರೆ, ದೂರದಲ್ಲಿರುವಂಥ ದೇಶಕ್ಕೆ ಹೋಗಿಲ್ಲ ಅಂತಂದರೆ ಈ ರೀತಿಯ ಭಯಗಳಿರ್ತವೆ. ಸೌತ್ ಕೊರಿಯನ್ ವೀಸಾ ಅಷ್ಟೊಂದು ಸುಲಭವಾದದ್ದು ಅಲ್ಲ, ನೀವು ಡಾಕ್ಯುಮೆಂಟೇಷನ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತಂದರೆ. ಸೊ ಆ ವಾರ್ನಿಂಗನ್ನು ತಲೆಯಲ್ಲಿಟ್ಕೊಳ್ಳಿ. ಸೊ ವೀಸಾ ಅಂತ ಹೇಳಿದ್ರೆ ನೀವು ಬೇಸಿಕಲಿ ಆ ದೇಶಕ್ಕೆ ಒಳಗಡೆ ಬರ್ಬೋದೋ ಬೇಡವೋ, ಯಾವ ಟೈಮಿಂದ ಯಾವ ಟೈಮ್ವರೆಗೆ ನಿಮ್ಮ ದೇಶದಲ್ಲಿ ನಾನು ಇರ್ತೀನಿ ಅಂತ ತಿಳಿಸೋದು. ಇದೇ ವೀಸಾ. ಎಲ್ಲ ದೇಶದಲ್ಲಿ ವೀಸಾ ಅಪ್ಲಿಕೇಶನ್ ಅಂದರೆ ಇದನ್ನೇ ಹೇಳೋದು. ಬೇಸಿಕಲಿ ಇದೇ ಅರ್ಥ ವೀಸಾ ಅಪ್ಲೈ ಮಾಡೋದಂದರೆ. ಭಾರತದಲ್ಲಿ ಸೌತ್ ಕೊರಿಯನ್ ವೀಸಾ KVAC ಸೆಂಟರ್ಸ್ಗಳಲ್ಲಿ ಅಪ್ಲೈ ಮಾಡ್ಬೋದು. ಇವಾಗ ನಿಮಗೆ ಬೆಂಗಳೂರಲ್ಲಿದೆ, ಆಮೇಲೆ ಚೆನ್ನೈಯಲ್ಲಿದೆ, ಹೈದರಾಬಾದಲ್ಲಿದೆ, ಮತ್ತು ಮುಂಬೈಯಲ್ಲಿದೆ. ಈ ರೀತಿಯ ದೊಡ್ಡ ದೊಡ್ಡ ಸಿಟಿಗಳಲ್ಲಿ KVAC ಸೆಂಟರ್ಸ್ಗಳಂತ ಇರ್ತವೆ. ಆ KVAC ಸೆಂಟರ್ಗಳಲ್ಲಿ ಹೋಗಿ ನೀವು ವೀಸಾನ ಅಪ್ಲೈ ಮಾಡಬೇಕಾಗತ್ತೆ. ಫಸ್ಟ್ ನೀವು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಬೇಕು ಮತ್ತು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು. ಆಮೇಲೆ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಈ ಫಾರ್ಮ್ ಫಿಲ್ಲಪ್ ಮಾಡೋವಂಥದ್ದು ಏನಿದೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ವೀಸಾ ಫಾರ್ಮ್ ಫಿಲ್ ಮಾಡೋದು ನಿಜವಾಗ್ಲೂ ಹೇಳಬೇಕಂದ್ರೆ ಈ ವೇಟಿಂಗ್ ಪೀರಿಯಡ್ ಅಂತ ಇರುತ್ತಲ್ಲ, ಅದೇ ತುಂಬ ಡಿಸ್ಟರ್ಬಿಂಗ್. ಏನಕ್ಕಂದರೆ ನಮ್ಮ ತಲೆಯಲ್ಲಿ ಯಾವ ರೀತಿಯ ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಇಷ್ಟೊಂದು ಟೈಮಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಎಲ್ಲ ಪ್ಲ್ಯಾನ್ ಮಾಡಾಗಿದೆ, ಇವಾಗ ನನ್ನ ವೀಸಕ್ಕೆ ರಿಜೆಕ್ಟ್ ಆದರೆ ಏನು ಮಾಡೋದು, ಇಲ್ಲ ನಾನು ರೆಡಿ ಇದ್ದೀನೋ ಇಲ್ವೋ, ನನಗೆ ಇದು ಡಿಸರ್ವ್ ಆಗುತ್ತೋ ಇಲ್ವೋ ಅಂತ ನಮ್ಮ ತಲೆಯಲ್ಲಿ ತುಂಬ ಈ ರೀತಿ ಯೋಚನೆಗಳು ಬರ್ತವೆ. ಆ ಸಮಯದಲ್ಲಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ. ಆರಾಮಾಗಿ ಇರಿ, ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಜನ ರಿಜೆಕ್ಷನ್ನು ಅಥವಾ ಡಿಲೇ ಫೇಸ್ ಮಾಡೋದು ಏನಕ್ಕೆ ಅಂದರೆ, ಒಂದು ಅವ್ರದ್ದು ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿರೋಲ್ಲ, ಆಮೇಲೆ ವೀಕ್ ಫಿನಾನ್ಷಿಯಲ್ ಪ್ರೂಫ್. ನಿಮ್ಮ ಫಿನಾನ್ಷಿಯಲ್ ಪ್ರೂಫ್ಸನ್ನು ನೀಟಾಗಿ ತೋರಿಸಿ. ನಿಮ್ಮ ಹತ್ರ ಲ್ಯಾಂಡ್ ಇದೆಯೋ, ಪ್ರಾಪರ್ಟಿ ಇದೆಯೋ, ಇನ್ವೆಸ್ಟ್ಮೆಂಟ್ಸ್ ಇದೆಯೋ, ಇನ್ಶೂರೆನ್ಸ್ ಇದೆಯೋ, ಎಲ್ಲವನ್ನು ನಿಮ್ಮ ಫಿನಾನ್ಷಿಯಲ್ ಪ್ರೂಫಲ್ಲಿ ತೋರಿಸ್ಬೇಕು. ಏನಕ್ಕೆ ಫಿನಾನ್ಷಿಯಲ್ ಪ್ರೂಫ್ ತೋರಿಸ್ಬೇಕಂದ್ರೆ, ಬೇಸಿಕಲಿ ಅವರಿಗೆ ಕಾನ್ಫಿಡೆನ್ಸ್ ಬರಬೇಕು, ನೀವು ಕೊರಿಯಾದಲ್ಲಿ ಹೋಗಿ ಉಳಿಯಲ್ಲ, ಅಲ್ಲಿಂದ ವಾಪಸ್ ಬರ್ತೀರಾ ಅಂತ. ಎಲ್ಲ ದೇಶದವ್ರು ಮಾಡೋದು ಫಿನಾನ್ಷಿಯಲ್ ಪ್ರೂಫ್ ಕೇಳೋದು ಇದಕ್ಕೆ, ನೆನ್ಪಿಟ್ಕೊಳ್ಳಿ. ಮತ್ತು ಕೊನೆಯ ಸಂದರ್ಭದಲ್ಲಿ, ಕೊನೆಯ ಮಿನಿಟಲ್ಲಿ ನೀವು ಹೆದರ್ಕೊಳಕ್ಕೆ ಹೋಗಬೇಡಿ. ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ ಅಂತ ಮೊದಲೇ ಎಲ್ಲ ತಯಾರು ಮಾಡಿಟ್ಕೊಳ್ಳಿ. ಅಥವಾ ಯಾವುದೇ ರೀತಿಯ ಫೇಕ್ ಪ್ಲ್ಯಾನ್ಸನ್ನು ನೀವು ಹಾಕಬೇಡಿ ಅಥವಾ ಹೇಳಬೇಡಿ. ಅಲ್ಲಿ ನಿಮ್ಮ ನಿಜವಾದ ಪ್ಲ್ಯಾನ್ ಇದೆ ಅಂದರೆ ನಿಜವಾದ ಪ್ಲ್ಯಾನ್ನೇ ಹೇಳಿ. ಫೇಕ್ ಪ್ಲ್ಯಾನ್ಸನ್ನು ಹೇಳಕ್ಕೆ ಹೋಗಿ ಸಿಕ್ಕಾಕೊಂಡ್ರೆ ಅಂತ ಖಂಡಿತವಾಗ್ಲೂ ಕ್ಯಾನ್ಸಲ್ ಮಾಡಿಬಿಡ್ತಾರೆ ವೀಸಾ. ಸೊ ಇದರಲ್ಲೆಲ್ಲ ಪ್ರಾಬ್ಲಮ್ ಬರೋದೇನಕ್ಕಂದರೆ, ನೀವು ಕಾನ್ಫಿಡೆಂಟ್ ಆಗಿದ್ದೀರೋ ಇಲ್ವೋ. ನಿಮಗೆ ಕಾನ್ಫಿಡೆನ್ಸ್ ಬರೋದು ಯಾವಾಗ, ನಿಮಗೆ ಪ್ರಾಸೆಸ್ ಗೊತ್ತಿದ್ದರೆ. ಸೊ ಈ ಪ್ರಾಸೆಸನ್ನು ಫಾಲೋ ಮಾಡಿ ಅಷ್ಟೇ. ಕಾನ್ಫಿಡೆನ್ಸ್ ಬರಬೇಕಂದ್ರೆ ಆ್ಯಕ್ಷನ್ ತೊಗೊಬೇಕು. ಆ್ಯಕ್ಷನ್ ತೊಗೊಳ್ಳೋದಂದರೆ ಈ ವಿಡಿಯೋನ ನೋಡಿದ್ರೆ ಅದರ ನಂತರ ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ತೀರಾ, ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತೀರಾ ಸರಿ ಇದೆಯೋ ಇಲ್ವೋ ಅಂತ. ಇದೇ ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಈ ಆ್ಯಕ್ಷನನ್ನು ಫಾಲೋ ಮಾಡಿದಾಗ. ಈ ಒಂದು ಸ್ಟೆಪ್ಪನ್ನು ನಾನು ಫಾಲೋ ಮಾಡಿದ್ದೀನಿ. ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಿದ್ರಿಂದ ನನಗೆ ಯಾವುದೇ ರೀತಿಯ ಅಂತ ನನಗೆ ಅಷ್ಟೊಂದು ಭಯ ಇರಲಿಲ್ಲ. ಮತ್ತು ಓಪನ್ ಆಗಿದ್ದೆ, ಆರಾಮಾಗಿ ಹೋಗಿ ನಾವು ವೀಸಾ ಅಪ್ಲೈ ಮಾಡೋದಕ್ಕಾಯಿತು ನನಗೆ. ಸೊ ನೀವು ವೀಸಾ ಅಪ್ಲೈ ಮಾಡೋ ಮೊದಲು ತುಂಬ ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಅಲ್ಲಿ ಏನಾಗುತ್ತೆ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ನೀವು ಆನೆಸ್ಟಾಗಿ ನಿಮ್ಮ ಫಾರ್ಮನ್ನು ಫಿಲಪ್ ಮಾಡಿ ಸಬ್ಮಿಟ್ ಮಾಡಿ. ಇನ್ನೇನಾದರೂ ಡೌಟ್ಸ್ಗಳಿದೆ ಅಂತಂದರೆ ಕಮೆಂಟ್ಸಲ್ಲಿ ಬರ್ತಾ ತಿಳಿಸಿ. ಅದ್ರ ಬಗ್ಗೆ ನಾನು ಸಪ್ರೇಟಾಗಿರೋ ವಿಡಿಯೋ ಮಾಡಿ ನಿಮಗೆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರನ್ನು ಕೊಡ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ನೀವು ಯಾವ ರೀತಿ ಸೌತ್ ಕೊರಿಯಾ ವೀಸಾ ಅಪ್ಲೈ ಮಾಡ್ಬೋದು ಅಂತ ನೀವು ತಿಳ್ಕೊಂಡಿದ್ದೀರಾ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.